ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಸಾಸುನ್ಹ ಸಾದರ ಜಾನಕಿಹಿ ಮಜ್ಜನ ತುರತ್ ಕರಾಯಿ, ದಿವ್ಯ ಬಸನ ಬರಭೂಷಣ ಅಗ ಅಗ ಸಜೆ ಬನಾಯಿ, ರಾಮ ಬಾಮ ದಿಸಿ ಸೋಭತಿ रमा कूप गुन खानी, देखी मातु सब हरषि जन्म सुफल निज जानी, सुनु खगेस तेहि अवसर ब्रह्मा शिव मुनि बृंद, चढ़ी विमान आये सब सुर देखन सुख कंदा, प्रभु बिलो की मुनि मन अनुरागा, तुरत दिव्य सिंहासन मागा, रवि सम तेज सो बरनी न जाई, बैठे राम द्विजन्ह सिरुनाई, जनक सुता समेत रघुराई, पेखी प्रहरषे मुनि समुदायी, वेद मंत्र तब द्विजन्ह उचारे, नभ सुर मुनि जय जयति पुकारे, प्रथम तिलक वसिष्ठ मुनि कीन्हा, पुनि सब विप्रन्ह आयसु दीन्हा, सुत बिलो की हरषि महतारी, बार बार आरती उतारी, विप्रन्ह दान विविध विधि दीन्हे, जाचक सकल अजाचक कीन्हे, सिंहासन पर त्रिभुवन साई, देखी ಸುರನ್ಹ ದುಂದುಭಿ ಬಜಾಯಿ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮ ತನ್ನ 3 ಜನ ತಮ್ಮಂದ್ರಿಗೂ ಕೂಡ ತಾನೇ ಅಭ್ಯಂಜನವನ್ನು ಮಾಡಿಸ್ತಾನೆ. ಆಮೇಲೆ ತಾನೂ ಕೂಡ ಮಂಗಳ ಸ್ನಾನವನ್ನು ಮಾಡ್ಕೊಳ್ತಾನೆ. ಆಮೇಲೆ ದಿವ್ಯಾಭೂಷಣಗಳನ್ನೆಲ್ಲ ಧರಿಸ್ಕೊಳ್ತಾನೆ. ಅವನ ಆ ಅಂಗವನ್ನು ನೋಡಿ ಅಸಂಖ್ಯ ಕಾಮದೇವರುಗಳೆಲ್ಲ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಳ್ತಾರೆ. ಈ ಕಡೆ ಸೀತಾದೇವಿಯನ್ನು ಅತ್ತಿಯಂದರು ಕೂಡಲೇ ಅವಳಿಗೆ ಗೌರವದಿಂದ ಅವಳಿಗೆ ಪ್ರೀತಿಯಿಂದ ಸ್ನಾನ ಮಾಡಿಸಿ ದಿವ್ಯ ವಸ್ತ್ರಗಳನ್ನೆಲ್ಲ ತೊಡಿಸಿ ಪ್ರತಿಯೊಂದು ಅಂಗಗಳನ್ನು ಕೂಡ ಒಡವೆಗಳಿಂದ ಅಲಂಕಾರ ಮಾಡ್ತಾರೆ. ಶ್ರೀರಾಮಚಂದ್ರನ ಎಡಭಾಗದಲ್ಲಿ ರೂಪಗುಣಗಳ ರಾಶಿಯಾದ ಸೀತಾದೇವಿ ಶೋಭಿಸ್ತಾಳೆ. ಅವರನ್ನು ಕಂಡು ಎಲ್ಲ ತಾಯಂದರು ಕೂಡ ತಮ್ಮ ಜನ್ಮ ಸಾರ್ಥಕವಾಯಿತು ಅಂತ ಅಂದ್ಕೊಂಡು ಸಂತೋಷ ಪಡ್ತಾರೆ. ಅಂದರೆ ಈಗ ರಾಮ ಮತ್ತು ಸೀತಾ ಪಕ್ಕದಲ್ಲಿ ನಿಂತಿದ್ದಾರೆ. ಅದನ್ನು ನೋಡಿ ತಾಯಂದ್ರೆಲ್ಲ ಸಂತೋಷ ಪಟ್ಕೊಳ್ತಾರೆ. ಕಾಕಭೂಷುಂಡಿಯವರು ಹೇಳ್ತಾರೆ, ಓ ಪಕ್ಷಿರಾಜ ಗರುಡ ಕೇಳು, ಮಂಗಳ ಮುಹೂರ್ತಕ್ಕೆ ಸರಿಯಾಗಿ ಬ್ರಹ್ಮದೇವರು, ಪರಶಿವ, ಮುನಿವೃಂದ, ವಿಮಾನರೂಢರಾಗಿ ಎಲ್ಲ ದೇವತೆಗಳು ಆನಂದ ಕಂದನಾದಂತಹ ಭಗವಂತನ ದರ್ಶನಕ್ಕೋಸ್ಕರ ಅಲ್ಲಿಗೆ ಬರ್ತಾರೆ. ಶ್ರೀರಾಮಚಂದ್ರನನ್ನು ನೋಡಿ ವಸಿಷ್ಠ ಮಹರ್ಷಿ ಪರಮಾನಂದ ಭರಿತರಾಗ್ತಾರೆ. ಅವರು ಕೂಡಲೇ ದಿವ್ಯ ಸಿಂಹಾಸನವನ್ನು ತರಿಸ್ತಾರೆ. ಅದು ಸೂರ್ಯ ತೇಜಸ್ಸಿಗಿಂತಲೂ ಕೂಡ ಹೆಚ್ಚು ಪ್ರಕಾಶಿಸ್ತಾ ಇತ್ತು. ಅಷ್ಟು ತೇಜಸ್ಸಿರುವಂಥ ಒಂದು ಸಿಂಹಾಸನವನ್ನು ತರಿಸ್ತಾರೆ. ಅದರ ಸೌಂದರ್ಯ ವರ್ಣನಾತೀತ, ಅಂದರೆ ವರ್ಣನೆ ಮಾಡೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಅದು. ಶ್ರೀರಾಮಚಂದ್ರ ಪ್ರಭು ವಿಪ್ರರಿಗೆಲ್ಲ ತಲೆಬಾಗಿ, ಅಂದರೆ ಬ್ರಾಹ್ಮಣರಿಗೆಲ್ಲ ತಲೆಬಾಗಿ ಆ ಸಿಂಹಾಸನದ ಮೇಲೆ ಆಸೀನನಾಗ್ತಾನೆ. ಜನಕಸುತೆಯಾದಂತಹ ಜಾನಕಿ ಸಹಿತ ಶ್ರೀರಾಮನನ್ನು ನೋಡಿ ಆ ಮುನಿ ಸಮುದಾಯ ಇದೆಯಲ್ಲ ಅದೆಲ್ಲ ತುಂಬ ಸಂತೋಷ ಪಟ್ಕೊಳ್ತಾರೆ. ಬ್ರಾಹ್ಮಣರು ವೇದ ಮಂತ್ರಗಳನ್ನು ಪಠನೆ ಮಾಡ್ತಾರೆ. ಆಕಾಶದಲ್ಲಿ ದೇವತೆಗಳು, ಮುನಿಗಳು ಶ್ರೀರಾಮನಿಗೆ ಜಯವಾಗಲಿ ಜಯವಾಗಲಿ ಅಂತ ಜಯಕಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊಟ್ಟ ಮೊದಲು ವಸಿಷ್ಠ ಮಹಾಮುನಿಗಳು ಪಟ್ಟಾಭಿಷೇಕವನ್ನು ಮಾಡಿ ತಿಲಕವನ್ನು ಇಡ್ತಾರೆ. ಆಮೇಲೆ ಎಲ್ಲ ವಿಪ್ರವೃಂದಕ್ಕೂ ಕೂಡ ಅಭಿಷೇಕ ಮಾಡಿ ತಿಲಕ ಇಡಿ ಅಂತಂದ್ಬಿಟ್ಟು ಆದೇಶವನ್ನು ಕೊಡ್ತಾರೆ. ಅಂದರೆ ಮೊದಲು ಕುಲಗುರುಗಳಲ್ವ ಅವ್ರು ಮಾಡ್ತಾರೆ, ಆಮೇಲೆ ಬ್ರಾಹ್ಮಣರಿಗೆ ಪುರೋಹಿತರಿಗೆಲ್ಲ ಮಾಡಿ ಅಂತ ಹೇಳ್ತಾರೆ. ಮಗನ ಪಟ್ಟಾಭಿಷೇಕ ಮಹೋತ್ಸವವನ್ನು ನೋಡಿ ತಾಯಂದ್ರೆಲ್ಲ ಪರಮಾನಂದವನ್ನು ಪಡೆದು ಮತ್ತೆ ಮತ್ತೆ ರಾಮನಿಗೆ ಮಂಗಳಾರತಿಯನ್ನು ಎತ್ತುತ್ತಾರೆ. ನೋಡಿ, ಪಾಪ ದಶರಥ ಮಹಾರಾಜನಿಗೆ ಭಾಗ್ಯನೇ ಸಿಗಲಿಲ್ಲ. ಅವನು ಇದನ್ನು ನೋಡಬೇಕು ಅಂತ ತುಂಬ ಆಸೆ ಪಟ್ಟಿರ್ತಾನೆ. ಆದರೆ ವಿಧಿ ಬರಹನೇ ಬೇರೆ ಇರುತ್ತೆ. ಅವನು ಈ ಕಾರಣದಿಂದನೇ ಸಾಯ್ಬೇಕಾಗಿ ಬಂತು ಅವನಿಗೆ. ಆದರೆ ತಾಯಂದ್ರಿಗೆ ಆ ಒಂದು ಪುಣ್ಯ ಇದೆ ನೋಡಿ. ಮಗನ ಒಂದು ಪಟ್ಟಾಭಿಷೇಕ ಮಹೋತ್ಸವವನ್ನು ನೋಡುವಂಥ ಭಾಗ್ಯ ಸಿಕ್ಕಿದೆ. ಅದಕ್ಕೆ ಅವರೆಲ್ಲರೂ ಕೂಡ ಪರಮಾನಂದವನ್ನು ಹೊಂದಿ ಮತ್ತೆ ಮತ್ತೆ ರಾಮನಿಗೆ ಮಂಗಳಾರತಿಯನ್ನು ಎತ್ತುತ್ತಾರೆ. ಶ್ರೀರಾಮ ಬ್ರಾಹ್ಮಣರಿಗೆ ಬಗೆ ಬಗೆಯಾದ ದಾನಗಳನ್ನು ಕೊಡ್ತಾನೆ. ಯಾಚಕರು ಅಂದರೆ ಭಿಕ್ಷೆ ಬೇಡುವಂಥವ್ರು ಅಥವಾ ಬೇಡ್ಕೊಂಡು ತಿನ್ನೋರು ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಅವ್ರು ಏನು ಕೇಳ್ತಾರೋ ಎಲ್ಲವನ್ನು ಕೊಟ್ಟು ತೃಪ್ತಿಪಡಿಸ್ತಾನೆ. ಅಯಾಚಕರನ್ನಾಗಿ ಅಂದರೆ ಅವ್ರು ಇನ್ನು ಮುಂದೆ ಯಾರ ಮುಂದೆನೂ ಹೋಗ್ಬಿಟ್ಟು
ಯಾಚನೆ ಮಾಡಬಾರ್ದು, ಬೇಡಬಾರ್ದು, ಆ ರೀತಿ ಮಾಡಿಬಿಡ್ತಾನೆ. ಅಂದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟೂ ಅವನು ಕೊಡ್ತಾನೆ. ತ್ರೈಲೋಕ್ಯನಾಥನಾದಂಥ ರಘುನಾಥ ಅಯೋಧ್ಯೆಯ ಸಿಂಹಾಸನದಲ್ಲಿ ವಿರಾಜಿಸ್ತಾ ಇರೋದನ್ನು ನೋಡಿ ದೇವತೆಗಳೆಲ್ಲ ದುಂದುಬಿಗಳನ್ನು ಮೊಳಗ್ತಾರೆ. ಈಗ ರಾಮನ ಪಟ್ಟಾಭಿಷೇಕ ನಡೀತಾ ಇದೆ. ಅಲ್ಲಿಗೆ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರಿಗೂ ಕೂಡ ತುಂಬ ಸಂತೋಷ ಆಗಿದೆ. ಮತ್ತು ಅವ್ರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೂ ಸಿಕ್ಕಿದೆ. ಅಲ್ಲಿ ಸಿಕ್ಕಿದೆ ಅಂದಿದ ತಕ್ಷಣ ನಾವು ಹಣ ಅಂತಸ್ತು ಅಂತಲೇ ತಿಳ್ಕೋಬಾರ್ದು. ಈಗ ಯಾರಿಗೆ ಹಣ ಇರೋದಿಲ್ಲವೋ ಅವ್ರಿಗೆ ಹಣ ಸಿಕ್ತು, ಯಾರಿಗೆ ಭಕ್ತಿ ಬೇಕೋ ಅವ್ರಿಗೆ ಭಕ್ತಿ ಸಿಕ್ತು, ಯಾರಿಗೆ ಮುಕ್ತಿ ಬೇಕೋ ಅವ್ರಿಗೆ ಮುಕ್ತಿ ಸಿಕ್ತು. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಎಲ್ಲರೂ ನಾವೆಲ್ಲ ಯಾಚಕರೇ ಅಲ್ವಾ ಭಗವಂತನ ಮುಂದೆ. ನಮ್ಗೇನು ಬೇಕೋ ಅದನ್ನೆಲ್ಲ ಅವನು ಕೊಡ್ತಾನೆ. ಆಯಿತಾ? ಅದನ್ನು ಇಲ್ಲಿ ಹೇಳ್ತಾ ಇರೋದು. ಅವರು ಇನ್ನು ಮುಂದೆ ಯಾರನ್ನು ಏನೂ ಕೇಳಬಾರ್ದು, ಆ ಒಂದು ಸ್ಥಿತಿಗೆ ಅವರನ್ನು ತಂದ್ಬಿಡ್ತಾನೆ. ಸೊ ದೇವತೆಗಳೆಲ್ಲ ದುಂದುಬಿಯನ್ನು ಮೊಳಗ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.